ಹಾಯ್ ಹಲೋ ನಮಸ್ತೆ ರೈತ ಮಿತ್ರರೇ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಬಂದು ಏನಪ್ಪ ಮಾಹಿತಿ ಇದೆ ಅಂತ ಹೇಳಿದ್ರೆ, PVC ಪೈಪು ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಅದಕ್ಕೆ ಬೇಕಾಗಿರೋಂಥ ಫಿಟ್ಟಿಂಗ್ಗಳಿಗೆ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅನ್ನೋ ಒಂದು ವಿಡಿಯೋ ಸ್ನೇಹಿತರೆ. ನೀವು ಇದಕ್ಕೊಂದು ಒಳ್ಳೆ ರೀಚ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ನಾನು ನಂಬಿಕೆಯಿಂದ ಈ ವಿಡಿಯೋ ಆಗ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಸಹಕಾರ ಕೊಡಿ ಸ್ನೇಹಿತರೆ. ಯಾವುದೇ ಒಂದು ಪ್ರಾಡಕ್ಟ್ ಮಾಡಬೇಕಂದ್ರೆ ರಾ ಮೆಟೀರಿಯಲ್ ತುಂಬ ಮುಖ್ಯ. ನೀವು ನೋಡಿದ್ರಲ್ವಾ, ಆ ಹಿಂದ್ಗಡೆ ಫಸ್ಟಲ್ಲಿ ನೋಡಿ, ಇದರಲ್ಲಿ ಬಂದು ರಾ ಮೆಟೀರಿಯಲ್ನ ಒಂದು ಲೋಡಿಂಗ್ ಅನ್ನೋದು ಮಾಡ್ತಾರೆ. ಅದು ಇಲ್ಲಿಗೆ ಬಂದು ಮೆಲ್ಟ್ ಆಗಿ ನೋಡಿ, ಇದರಲ್ಲಿ ಬಂದು ಪೈಪ್ ರೂಪಕ್ಕೆ ಚೇಂಜ್ ಆಗುತ್ತೆ ಸ್ನೇಹಿತರೆ. ಇನ್ನು ಅದು ಮೆಲ್ಟ್ ಆದಮೇಲೆ ಗೊತ್ತೇ ಇರುತ್ತೆ, ಪ್ಲಾಸ್ಟಿಕ್ ಅನ್ನೋದು ಸ್ಮೂತ್ ಆಗಿರ್ತದೆ. ಅದು ಬಂದು ಸ್ವಲ್ಪ ಬಿಸಿ ಮತ್ತು ಇದೆಲ್ಲ ಇದಾಗಿ ಒಂದು ಪೈಪ್ಗೆ ಒಂದು ಹಾರ್ಡ್ನೆಸ್ ಬರಬೇಕಂತ ಹೇಳ್ಬಿಟ್ಟು ಈ ಒಂದು ಏನಿದೆ ಈ ಸೆಕ್ಷನಲ್ಲಿ ಬಂದು ನೀರು ಒಳಗಡೆ ಬಂದು ಆ ಪೈಪು ಇದಾಗಿ ಬರ್ತಾ ಇರ್ತದೆ ಸ್ನೇಹಿತರೆ. ಇನ್ನು ಇದರಿಂದ ಹೊರಗಡೆ ಬರುವಂಥ ಪೈಪು ನಿಮಗೆ ನೋಡ್ತಿರ್ಬೋದು, ಕ್ಲೀನಾಗಿ ರೆಡಿಯಾಗಿ ಮ್ಯಾನುಫ್ಯಾಕ್ಚರ್ ಆಗಿ ಹೊರಗಡೆ ಬರ್ತಾ ಇರ್ತದೆ. ಇನ್ನು ಇದಕ್ಕೆ ಒಂದು ಹೆಸರಾಗಲಿ, ಲೋಗೋ ಆಗಲಿ, ISI ಮಾರ್ಕ್ ಆಗಲಿ, ಟೋಟಲ್ ಎಲ್ಲ ಒಂದು ಪ್ರಿಂಟಿಂಗ್ ಅನ್ನೋದು ಇರಬೇಕು. ಯಾವುದೇ ಒಂದು ಪೈಪ್ ಆದ್ರೂ ಅಷ್ಟೇ, ಅದ್ರ ಕ್ವಾಲಿಟಿದು. ಸೊ ಆ ಒಂದು ಇದೆಲ್ಲ ಪ್ರಿಂಟಿಂಗು ಇಲ್ಲಿ ನಡೀತಾ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ವಾ, ಸೊ ರಿಕೋಲೆಕ್ಸ್ ಪಾಲಿಮರ್ಸ್ ಪ್ರೈವೇಟ್ ಲಿಮಿಟೆಡ್ ಇದಿರೋದು ನಂಜನಗೂಡಲ್ಲಿ ಸ್ನೇಹಿತರೆ. ಈ ಫ್ಯಾಕ್ಟ್ರಿ ನಿಮಗೇನಾದರೂ ಬೇಕಾದಲ್ಲಿ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೂ ನಿಮಗೆ ಕೊಡ್ತಾರೆ, ಜೊತೆಗೆ ಡೀಲರ್ಶಿಪ್ ಬೇಕಂದ್ರೂ ಕೊಡ್ತಾರೆ. ಈ ಒಂದು ಪ್ರೊಸೆಸ್ ಎಲ್ಲ ಆದಮೇಲೆ ಇನ್ನು ಪೈಪ್ಗೆ ಕಟಿಂಗ್ ಅನ್ನೋದು ಮಾಡಬೇಕು. ಕಟಿಂಗ್ ಬಂದು 20 ಅಡಿಗಿರ್ತದೆ. ಜೊತೆಗೆ ಒಂದು ಎಂಡಲ್ಲಿ ಬಂದು ಕಾಲರ್ ಅನ್ನೋದು ಇರಲೇಬೇಕಾಗುತ್ತೆ ಸ್ನೇಹಿತರೆ. ಆ ಒಂದು ಕಾಲರು ಪ್ರೊಸೆಸ್ಸು ಈ ಒಂದು ಮಿಷಿನಲ್ಲಿ ನಡೀತಾ ಇದೆ ಸ್ನೇಹಿತರೆ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ವಾ, ಇದರಲ್ಲೇ ಸ್ನೇಹಿತರೆ ನಮಗೆ ಯಾವ ಸೈಜು ಪೈಪ್ ಇದೆಯೋ ಅದಕ್ಕೆ ತಕ್ಕದಂಗೆ ಕಾಲರ್ ಸೈಜು ಇಲ್ಲಿ ಬಂದು ಇದಾಗುತ್ತೆ, ಪಂಚ್ ಆಗುತ್ತೆ. ಅದಾಗಿದ್ದಾದಮೇಲೆ ಅದು ಸೈಲೆಂಟಾಗಿ ಬಂದು ಕಟ್ ಆಗಿರೋದು ಒಂದು 20 ಅಡಿ ಪೀಸು ಬಂದು ಸೈಡಿಗೆ ಬೀಳ್ತಾ ಇರ್ತದೆ ಸ್ನೇಹಿತರೆ. ಇನ್ನು ಇದರಲ್ಲಿ ಬಂದು ಭಿನ್ನವಾದ ಸೈಜುಗಳಲ್ಲೆಲ್ಲ ಅವೈಲಬಿಲಿಟಿ ಇರುತ್ತೆ. ಅದನ್ನು ನೀವು ಮುಂದೆ ವಿಡಿಯೋದಲ್ಲಿ ಗಮನಿಸ್ತೀರಾ, ಅದನ್ನು ನೋಡಿ. ಜೊತೆಗೆ ಫಿಟ್ಟಿಂಗ್ ಐಟಮ್ಸ್ ಯಾವ ಇರುತ್ತೆ ಅಂತ ಗಮನಿಸಿ. ಇನ್ನು ಕ್ವಾಲಿಟಿ ವಿಚಾರಕ್ಕೆ ಬಂದಾಗ ಒಂದು ಪಕ್ಕ ನಿಮ್ಗೆ ರಿಸಲ್ಟ್ ಬೇಕಲ್ವಾ. ಇಲ್ಲಿ ನೋಡಿ ಸ್ನೇಹಿತರೆ, ಟನ್ನುಗಳು ತೂಕ ಇರುವಂಥ ಒಂದು ಟ್ರಕ್ನ ಅದರ ಮೇಲೆ ಏರಿಸಿದ್ರೂ ಸಹ ಯಾವುದೇ ರೀತಿಯಾದ ಬ್ರೇಕೇಜ್ ಅಂದರೆ ಕಟ್ ಆಗೋದಾಗಲಿ, ಪೀಸ್ ಆಗೋದಾಗಲಿ, ಕ್ರ್ಯಾಕ್ ಬರೋದಾಗಲಿ ಯಾವುದೂ ಇರಲ್ಲ ಸ್ನೇಹಿತರೆ. ಜಸ್ಟು ನಾವು ಗಾಡಿ ಹಚ್ಚಿದ್ರೂ ಸಹ ಬರೀ ಪ್ರೆಸ್ ಆಗಿರುತ್ತೆ ಹೊರತು ಪೈಪ್ ಯಾವುದೇ ರೀತಿಯಾದ ಡ್ಯಾಮೇಜ್ ಆಗೋದಿಲ್ಲ ಸ್ನೇಹಿತರೆ. ಇದಕ್ಕಿನ್ನ ಕ್ವಾಲಿಟಿ ನಿಮಗೆ ಬೇಕಾ ಸ್ನೇಹಿತರೆ? ಸೊ ಈ ಕ್ವಾಲಿಟಿಗಳನ್ನ ನಾವು ಯೂಸ್ ಮಾಡಿದ್ದೆ ಆದರೆ ದೀರ್ಘಕಾಲಿಕವಾಗಿ ನಮಗೆ ಇದು ಬರುತ್ತೆ, ಬಾಳಿಕೆ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರೆಲ್ಲ ರೈತರಿದ್ದೀರಾ, ಬಲ್ಕಾಗಿ ತಗೊಳ್ಳೋರಾದರೂ ಆಗಲಿ, ಚಿಕ್ಕ ಪುಟ್ಟ ರೈತರಾದರೂ ಆಗಲಿ, ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಒಂದು ಪೈಪ್ನ ಹೋಗಿ ನೀವು ಚೆಕ್ ಮಾಡಿ ನೀವು ತಗೋಬೋದು. ಅಥವಾ ಅವ್ರಿಗೆ ಫೋನ್ ಮಾಡಿ ಕೊರಿಯರ್ ಮುಖಾಂತರ ಕಳಿಸಂಗಿದ್ರೆ ನೀವು ತಗೊಬೋದು ಸ್ನೇಹಿತರೆ. ಈ ರೀತಿ ಕ್ವಾಲಿಟಿ ಬೇಕಾ? ಫಸ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ಇರೋ ನಂಬರ್ ಆದರೂ ಆಗಲಿ, ನಿಮಗೆ ಕಂಪನಿದು ಡೀಟೇಲ್ಸ್ ಎಲ್ಲ ಬಂದು ಡಿಸ್ಕ್ರಿಪ್ಷನ್ ಇರುತ್ತೆ, ಅದನ್ನು ನೋಡಿ ಸ್ನೇಹಿತರೆ. ಇನ್ನು ಫಿಟ್ಟಿಂಗ್ ಐಟಮ್ಗಳಿಗೆ ವಿಚಾರಕ್ಕೆ ಬಂದಾಗ, ನಾನೆಲ್ಲ ಮೊದಲು ಏನು ಫಿಟ್ಟಿಂಗ್ ಅಂತ ಹೇಳಿದ್ರೆ ಎಲ್ಲ ಒಂದೊಂದು ಸಿಂಗಲ್ ಪೀಸ್ ಎಲ್ಲ ಬರುತ್ತೆ ಅಂದ್ಕೊಂಡಿದ್ದೆ. ಸೊ ಸಿಂಗಲ್ ಪೀಸ್ ಅಂತ ಹೇಳಿದ್ರೆ ದೊಡ್ಡ ಫಿಟ್ಟಿಂಗ್ ಐಟಮ್ಸ್ ಎಲ್ಲ ಬಂದು ದೊಡ್ಡ ಸೈಜ್ ಎಲ್ಲ ಸಿಂಗಲ್ ಪೀಸ್ ಬರುತ್ತೆ. ಇನ್ನು ಚಿಕ್ಕ ಪುಟ್ಟದೆಲ್ಲ ಬಂದು ಈ ರೀತಿಯಾಗಿ ಒಂದು ಬಂಚಸ್ ರೂಪದಲ್ಲಿ ಬರುತ್ತೆ ಸ್ನೇಹಿತರೆ. ಆ ಬಂಚಸ್ ರೂಪದಲ್ಲಿ ಬಂದಿರೋದನ್ನು ನೀವು ನೋಡೇ ಇರ್ತೀರಾ, ಒಂದು ಎಲ್ಲಾದರೂ ಒಂದು ಕಡೆ ಜಾಯಿಂಟ್ ಇದ್ದಂಗೆ ಇರ್ತದೆ. ಸೊ ಅದನ್ನಲ್ಲಿ ಕಟ್ ಮಾಡಿ ನೀಟಾಗಿ ತೆಗೆದ ಮೇಲೆ ಈ ರೀತಿ ಒಂದು ಹೊರಗಡೆಗೆ ಹೋಗೋದಕ್ಕೆ ಪ್ಯಾಕಿಂಗಿಗೆ ತಯಾರಾಗೋಗಿದೆ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಇದೆ ಬಂಚ್ ಅಂತ ಹೇಳ್ಬಿಟ್ಟು. ಸೊ ನೀವು ಇಲ್ಲಿ ನೋಡ್ತಾ ಇರೋದು ಬಂದು ಒಂದು 3/4 ಇಂಚು ಎಲ್ಬೋ ನೋಡ್ತಾ ಇದ್ದೀರಾ. ಸೊ ನೋಡಿ ಸ್ನೇಹಿತರೆ, ಇನ್ನು ದೊಡ್ಡ ಫಿಟ್ಟಿಂಗ್ ವಿಚಾರಕ್ಕೆ ಬಂದಾಗ ಇಲ್ಲಿ ನೋಡ್ತಿರ್ಬೋದು ನೀವು 6 ಇಂಚದೇನೋ ಇದು ಪೈಪ್, ಇದು ಟೀ ಇದೆ. ಟೀನಲ್ಲಿ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸ್ನೇಹಿತರೆ. ಸೊ ಇದನ್ನು ಪರ್ಟಿಕ್ಯುಲರಾಗಿ ಏನಂತ ಕರೀತಾರೆ ಅಂತ ನೀವು ಒಂದು ಕಮೆಂಟ್ ಮಾಡಿ. ಇದಕ್ಕೊಂದು ಕ್ಯಾಪ್ ಹಾಕೋ ಒಂದು ಆಪ್ಷನ್ ಇದೆ ಸ್ನೇಹಿತರೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ಏನಾದರೂ ಒಂದು ಗಲೀಜು ಬ್ಲಾಕೇಜ್ ಆದಾಗ ನಾವು ಹಾಕಿರೋ ಗಮ್ನೆಲ್ಲ ತೆಗೆದು ಇದು ಮಾಡೋಕ್ಕಾಗಲ್ಲ. ಸೊ ಆ ಕ್ಯಾಪ್ ತೆಗೆದು ಕ್ಲೀನ್ ಮಾಡ್ಕೋಬೋದು ಅಂತೇಳ್ಬಿಟ್ಟು ಈ ರೀತಿದು ಒಂದು ಐಟಮ್ ಇದೆ ಸ್ನೇಹಿತರೆ. ಇನ್ನು ನೆಕ್ಸ್ಟು ವಿಚಾರಕ್ಕೆ ಹೋದಾಗ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಫಿಟ್ಟಿಂಗ್ಸ್ ಎಲ್ಲ ಬಂದು ಒಂದೊಂದಕ್ಕೆ ಒಂದೊಂದು ಮಿಷಿನು ಅನ್ನೋದು ಏನೋ ಮಾಡೋಕ್ಕಾಗೋದಿಲ್ಲ ಸ್ನೇಹಿತರೆ. ಇವರು ಒಂದು 5-6 ಮಿಷಿನ್ ಇಟ್ಕೊಂಡಿರ್ತಾರೆ. ನಮಗೆ ಯಾವ ರೀತಿಯಾದ ಡೈ ಬೇಕು, ಯಾವ ಸೈಜದ್ದು ಬೇಕು, ಆ ಸೈಜನ್ನ ಹಾಕ್ಕೊಂಡಿದ್ದೆ ಆದರೆ ರಾ ಮೆಟೀರಿಯಲ್ ಕೊಟ್ಟರೆ ಸಾಕು, ನಮಗೆ ಈ ರೀತಿಯಾದ ಒಂದು ಕ್ವಾಲಿಟಿ ಫಿಟ್ಟಿಂಗ್ಸು ಐಟಮ್ಸು ನಮಗೂ ಹೊರಗಡೆ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಗಮನಿಸ್ತಾ ಇರೋದು ಬಂದು FTದು, ಇದು ಒಂದು 3/4 ಇಂಚದು ಸ್ನೇಹಿತರೆ. ನೋಡಿದ್ರಲ್ವಾ, ಈ ರೀತಿಯಲ್ಲಿ ಒಂದೊಂದು ಫಿಟ್ಟಿಂಗ್ ಐಟಮ್ಸು ಇದು ನಮ್ಮ ಮ್ಯಾನುಫ್ಯಾಕ್ಚರ್ ಅನ್ನೋದು ಆಗ್ತಾ ಇರುತ್ತೆ ಸ್ನೇಹಿತರೆ. ಇನ್ನು ಇಲ್ಲಿ ನೋಡ್ತಿರ್ಬೋದು ಪ್ಯಾಕಿಂಗಿಗೆ ರೆಡಿ ಆಗ್ತಾ ಇರೋಂಥ ಫಿಟ್ಟಿಂಗ್ ಐಟಮ್ಸು ಸ್ನೇಹಿತರೆ. ಸೊ ಇಷ್ಟೆಲ್ಲ ಒಂದು ಫಿಟ್ಟಿಂಗ್ ಐಟಮ್ಸ್ಗಳು ನಿಮಗೆ ಎಲ್ಲ ಒಂದೇ ಕಡೆ ಸಿಗುತ್ತೆ. ನೀವು ಅಲ್ಲಿ ಇಲ್ಲಿ ಹೋಗ್ಬೇಕನ್ನೋ ಅವಶ್ಯಕತೆಯೇ ಇಲ್ಲ. ಇವ್ರ ಹತ್ರ ಬಂದು ಆಲ್ರೆಡಿ ಎಲ್ಲ ರೆಡಿಯಾಗಿರ್ತದೆ. ದೊಡ್ಡ ಗೋಡನ್ನು ಇದೆ. ನೀವು ಹೋಗಿದ ತಕ್ಷಣ ನಿಮ್ಗೆ ಯಾವುದು ಬೇಕೋ ಎಲ್ಲ ತಗೊಂಡೋಗಿ ಇಟ್ಕೋಬೋದು. ಕಾಯೋ ಅಂಥ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಅಂಗಡಿಯಲ್ಲಿ ಹೋದ್ರೇನೋ ಒಂದಿನ ಈ ಐಟಮ್ ಇಲ್ಲ, ಆ ಐಟಮ್ ಇಲ್ಲ ಅಂತ ಹೇಳೋದುಂಟು. ಬಟ್ ಇಲ್ಲಿ ಬಂದರೆ ನಿಮ್ಗೆ ಆ ರೀತಿ ಇದು ಚಾನ್ಸೇ ಇಲ್ಲ, ಎಲ್ಲದೂ ರೆಡಿಯಾಗಿರ್ತದೆ. ಇನ್ನು PVC ಫಿಟ್ಟಿಂಗ್ಗಳೇ ನೋಡ್ತಿರ್ಬೋದು ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಾ ಇದ್ರೆ ನನಗೆ ತಲೆ ಸುತ್ತು ಬರ್ತದೆ. ಒಂದೊಂದು ಐಟಮ್ಸ್ನು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ಈ ಐಟಮ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ದೊಡ್ಡ ವಿಡಿಯೋನೇ ಒಂದಾಗೋಗ್ತದೆ. ಅಷ್ಟು ರೀತಿಯಾದ ವಿಧವಾದ ಫಿಟ್ಟಿಂಗ್ ಐಟಮ್ಸು ಇಲ್ಲಿ ಲಭ್ಯ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿದ್ರಲ್ಲ, ಯಾರಾದರೂ ಬರೋರಿಗೆ ತೋರಿಸ್ಬೇಕಂತ ಇದನ್ನು ಇಲ್ಲಿ ಡೆಮೋಗೆ ಇಟ್ಟಿರ್ತಾರೆ. ಇನ್ನು ಒಳಗಡೆ ಬಂದು ಸ್ಟೋರೇಜ್ ಜಾಸ್ತಿ ಇರುತ್ತೆ. ಸೊ ಅಲ್ಲೆಲ್ಲ ಬಂದು ಪ್ಯಾಕಿಂಗ್ ಆಗಿ ಹೊರಗಡೆಗೆ ಹೋಗೋದಕ್ಕೆ ರೆಡಿ ಆಗಿರೋದು ಮತ್ತು ಸ್ಟಾಕ್ ಇರೋದೆಲ್ಲ ಇರುತ್ತೆ ಸ್ನೇಹಿತರೆ. ಇದೆಲ್ಲ ಬಂದು ಒಂದು
ಫಿಟ್ಟಿಂಗ್ ವಿಚಾರಗಳು, PVC ಪೈಪ್ ಮ್ಯಾನುಫ್ಯಾಕ್ಚರಿಂಗ್ ವಿಚಾರಗಳು ನೋಡಿದ್ರಿ. ಇದನ್ನು ಬಿಟ್ಟು ಇನ್ನೆಷ್ಟು ವಿಧವಾದ ಪೈಪುಗಳಿದೆ ಅಂತ ಹೇಳಿದ್ರೆ ಇನ್ನು ಮುಂದಕ್ಕೆ ಬರ್ತಾ ಇರ್ತದೆ. ಕೃಷಿಯಿಂದ ಹಿಡಿದು ಮನೆವರೆಗೂ ಬೇಕಾಗಿರೋ ಟೋಟಲ್ ಪೈಪು ಒಂದೇ ಕಡೆ ಸಿಗುತ್ತೆ ನಿಮಗೆ. ಅದೇ ಡೈರೆಕ್ಟ್ ಫ್ಯಾಕ್ಟ್ರಿನಲ್ಲೇ ಸಿಗುತ್ತೆ ಅಂತ ಹೇಳಿದ್ರೆ ನೋಡ್ತಿರ್ಬೋದು. ಇನ್ನು ನೆಕ್ಸ್ಟ್ ಬರುತ್ತೀರಿ ಯಾವ್ದ್ಯಾವ್ದಿದೆ ಅಂತ ಹೇಳ್ಬಿಟ್ಟು ಲಿಸ್ಟೇ ಕೊಡ್ತೀನಿ, ನೋಡ್ತಾ ಹೋಗಿ ನೀವು. ಯಾವ್ಯಾವ ಸೈಜಿಂದ ಯಾವ್ಯಾವ ಸೈಜ್ವರೆಗೂ ಇದೆ, ಏನು ಕ್ವಾಲಿಟಿ ಇದೆ, ಸೊ ಏನೆಲ್ಲಕ್ಕೆಲ್ಲ ಬಳಕೆ ಮಾಡ್ತಾರೆ ಎಲ್ಲ ಒಟ್ಟಾರೆ ಮಾಹಿತಿ ಮುಂದೆ ಬರ್ತಾ ಇರ್ತದೆ. ಲಿಸ್ಟು ದಯವಿಟ್ಟು ನೋಡಿ ಸಹಕಾರ ಕೊಡಿ. ಇನ್ನು ಕೃಷಿಗೆ ಬಳಕೆ ಮಾಡೋ ಪೈಪ್ ವಿಚಾರಕ್ಕೆ ಬಂದಾಗ ನಿಮಗೆ 2 ವಿಧವಾದ ಕ್ವಾಲಿಟಿ ಸಿಗುತ್ತೆ. ಒಂದು ಬಂದು ISI ಕ್ವಾಲಿಟಿ, ಇನ್ನೊಂದು ಬಂದು ನಾನ್ ISI ಕ್ವಾಲಿಟಿ ಸ್ನೇಹಿತರೆ. ಇದಲ್ಲದೇ CPVC ನಿಮಗೆ ಗೊತ್ತಿರುತ್ತೆ, ಮನೆಗೆ ಕೋಲ್ಡ್ ವಾಟರ್ಗೆ ಹಾಟ್ ವಾಟರ್ಗೆ ಎರಡೂ ಆಗುವಂಥದ್ದು. ಇನ್ನು UPVC ನಾರ್ಮಲ್ ವಾಟ್ರು ಕೋಲ್ಡ್ ವಾಟರ್ಗೆ ಯೂಸ್ ಮಾಡುವಂಥ UPVC ಸ್ನೇಹಿತರೆ. ಇನ್ನು ಟಾಯ್ಲೆಟ್ಗಳಿಗೆ ಡ್ರೈನೇಜ್ಗಳಿಗೆ ಯೂಸ್ ಮಾಡುವಂಥ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ಗೆ ಬಳಕೆ ಮಾಡೋ ಪೈಪ್ಗಳು, ಜೊತೆಗೆ ಗಾರ್ಡನ್ ಪೈಪ್ಸು, ಮನೆ ಹತ್ರ ನಲ್ಲಿಗಳಿಗೆ ಹಾಕೊಳ್ಳೋಂಥ ಪೈಪ್ಗಳು ಸಿಗುತ್ತೆ ಸ್ನೇಹಿತರೆ. ಇದಲ್ಲದೇ ಕಾಂಡ್ಯೂಟ್ ಪೈಪ್ಸು, ಎಲೆಕ್ಟ್ರಿಕಲ್ ವರ್ಕ್ಗೆ ಯೂಸ್ ಮಾಡುವಂಥ ಪೈಪ್ಗಳು ಅವೈಲಬಿಲಿಟಿ ಇದೆ. ಇನ್ನು ಸೈಜ್ಗಳ ವಿಚಾರಕ್ಕೆ ಬಂದಾಗ PVC ಅರ್ಧ ಇಂಚಿಂದ ಹಿಡಿದು 8 ಇಂಚ್ವರೆಗೂ ನಿಮಗೆ ಸಿಗುತ್ತೆ. ಇನ್ನು UPVC ಬಂದು ನಿಮಗೆ ಅರ್ಧ ಇಂಚಿಂದ 4 ಇಂಚ್ವರೆಗೂ ಸಿಗುತ್ತೆ ಸ್ನೇಹಿತರೆ. ಜೊತೆಗೆ UGD ಪೈಪ್ಗಳು ಅನ್ನೋದು ಏನಿರ್ತದೆ 4 ಇಂಚು, 5 ಇಂಚು, 6 ಇಂಚು, 8 ಇಂಚು ಸೈಜಲ್ಲಿ ಸಿಗುತ್ತೆ. ಇನ್ನು CPVC ಬಂದು 3/4 ಇಂಚಿಂದ 2 ಇಂಚ್ವರೆಗೂ ಸಿಗುತ್ತೆ. ಅದ್ರ ಜೊತೆಗೆ ರಿಂಗ್ ಫಿಟ್ ಪೈಪ್ಗಳು ಅನ್ನೋದು ಇರ್ತದೆ, ಅದು 2.5 ಇಂಚಿಂದ ಹಿಡಿದು ನಿಮಗೆ 6 ಇಂಚು ತನಕ ಸಿಗುತ್ತೆ. ಜೊತೆಗೆ ಗಾರ್ಡನ್ ಪೈಪ್ಸ್ ಬಂದು ಅರ್ಧ ಇಂಚಿಂದ ಹಿಡಿದು 1 ಇಂಚ್ವರೆಗೂ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಇನ್ನು ವಾಟರ್ ಟ್ಯಾಂಕ್ ವಿಚಾರಕ್ಕೆ ಬಂದಾಗ 300 ಲೀಟ್ರಿಂದ 10,000 ಲೀಟರ್ವರೆಗೂ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಇದರ ಜೊತೆಗೆ ಅದಕ್ಕೆ ಬೇಕಾಗಿರೋ ಟೋಟಲ್ ಫಿಟ್ಟಿಂಗ್ ಐಟಮ್ಸು ಸಿಗುತ್ತೆ. ಜೊತೆಗೆ ಗಮ್ ಅಂತ ಏನು ಹೇಳ್ತೀರಿ, ಸಾಲ್ವೆಂಟು, ಅದೂ ಸಿಗುತ್ತೆ ಸ್ನೇಹಿತರೆ. ಇದೆಲ್ಲ ನೋಡಿದ್ರೆ ಇನ್ನು ವಾಟರ್ ಟ್ಯಾಂಕ್ ಮ್ಯಾನುಫ್ಯಾಕ್ಚರಿಂಗು ಯೂನಿಟು ಇವ್ರದ್ದೇ ಇರೋ ಕಾರಣಕ್ಕೆ ನಿಮಗೆ ಬಂದು ಡೈರೆಕ್ಟಾಗಿ ಒಂದು ಕ್ವಾಲಿಟಿ ನೋಡಿ ಚೆಕ್ ಮಾಡಿ ನೀವು ತಗೋಬೋದು. ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ನಡೀತಾ ಇರ್ತದೆ. ನಿಮಗೆ ಯಾವ ರೀತಿಯಾದ ಕ್ವಾಲಿಟಿಗಳೆಲ್ಲ ಇಲ್ಲಿ ಸಿಗುತ್ತೆ ಅಂತೇಳ್ಬಿಟ್ಟು ಮುಂದೆ ವಿಡಿಯೋದಲ್ಲಿ ಬರ್ತಾ ಇರ್ತದೆ, ಅದನ್ನು ನೋಡ್ತಾ ಇರಿ ಸ್ನೇಹಿತರೆ. ನೋಡ್ತಿರ್ಬೋದು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯಾವ ರೀತಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದು ಏನಂತ ಹೇಳಿದ್ರೆ ನಿಮಗೆ ಸರಿಸುಮಾರು 300 ಲೀಟ್ರಿಂದ ಹಿಡಿದು 10,000 ಲೀಟ್ರ್ ತನಕ ನಿಮಗೆ ಎಲ್ಲ ಸೈಜಸಲ್ಲೂ ನಿಮಗೆ ವಾಟರ್ ಟ್ಯಾಂಕ್ಸ್ ಅನ್ನೋದು ಸಿಗುತ್ತೆ. ನೀವು ಅಲ್ಲೇ ನೋಡಿರ್ತೀರ, ಬರೀ 300 ಲೀಟ್ರು, 500 ಲೀಟ್ರು, 750, 1000 ಇಂಥದ್ದೆಲ್ಲ ನಿಮಗೆ ಇಲ್ಲಿ 300 ಲೀಟ್ರಿಂದ 10,000 ಲೀಟರ್ವರೆಗೂ ಅವೈಲಬಿಲಿಟಿ ಇರುತ್ತೆ. ಮೈನಾಗಿ ಬಂದು 300 ಲೀಟ್ರಿಂದ 3,000 ಲೀಟ್ರ್ವರೆಗೂ ರೆಡಿಯಾಗಿರ್ತದೆ. ನಿಮಗೇನಾದರೂ ಅದರಿಂದ ಜಾಸ್ತಿ ಬೇಕಂತ ಹೇಳಿದ್ರೆ ನೀವು ಆರ್ಡ್ರ್ ಪ್ಲೇಸ್ ಮಾಡಿದ್ರೆ ಸಾಕು, ನಿಮಗೆ ತಯಾರಾಗಿ ಬರ್ತದೆ. ಇನ್ನು ಈ ಕ್ವಾಲಿಟಿ ವಿಚಾರಕ್ಕೆ ಬಂದಾಗ ಇದರಲ್ಲಿ ಬಂದು ಲೇಯರ್ಸು ಅನ್ನೋದನ್ನು ಕೊಡ್ತಾರೆ ಸ್ನೇಹಿತರೆ. ಅದು ಲೇಯರ್ಸ್ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ 3 ಲೇಯರ್ಸು ಬಂದು ಸ್ಟ್ಯಾಂಡರ್ಡಾಗಿ ಎಲ್ಲ ಕಡೆ ಬಳಕೆ ಮಾಡುವಂಥದ್ದು ಇರ್ತದೆ. ಜೊತೆಗೆ ನಿಮ್ಗೆ ಅಡಿಷ್ನಲ್ ಆಗಿ ಏನಾದರೂ ಬೇಕಂದರೆ 4 ಲೇಯರ್, 4 ಲೇಯರ್ದು ಬರುತ್ತೆ, 5 ಲೇಯರ್ಸದು ಬರುತ್ತೆ. ಸೊ ಇದಕ್ಕೆ ಲೇಯರ್ಸ್ ಏನಕ್ಕಪ್ಪ ಅಂತ ಹೇಳಿದ್ರೆ ಲೇಯರ್ಸ್ ಇನ್ಕ್ರೀಸ್ ಆದಷ್ಟು ಸಹ ಇದರ ಬಾಳಿಕೆ ಮತ್ತು ಕ್ವಾಲಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ದೀರ್ಘಕಾಲಿಕವಾದ ಬಾಳಿಕೆ ಬರ್ತದೆ. ಸೊ ಯಾವುದೇ ರೀತಿಯಾದ ತೊಂದರೆ ಇಲ್ದಿರ ನಾವು ಆರಾಮಾಗಿ ಬಳಕೆ ಮಾಡ್ಬೋದು. ಇನ್ನು ಸ್ಟೋರೇಜ್ ವಿಚಾರಕ್ಕೆ ಬಂದಾಗ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಬ್ರಾಡ್ ಸ್ಕೇಲಲ್ಲಿ ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಟ್ಕೊಂಡಿರ್ತಾರೆ. ಡೈರೆಕ್ಟಾಗಿ ಬಂದ್ರೆ ಹಾಕೊಂಡು ಹೋದ್ರೆ ಅಂತಿರ್ತದೆ. ಇನ್ನು ಇಲ್ಲಿ ನೋಡ್ತಿರ್ಬೋದು, ಇದೆಲ್ಲ ಬಂದು ಕಾಟನ್ ಬಾಕ್ಸಲ್ಲಿ ಪ್ಯಾಕ್ ಆಗಿರೋದೆಲ್ಲ ಬಂದು ಆಲ್ರೆಡಿ ಆರ್ಡ್ರ್ಗಳಿರೋದಕ್ಕೆ ರೆಡಿಯಾಗಿದೆ. ಇದ್ರ ಜೊತೆಗೆ ಬಂದು ಸ್ಟೋರೇಜು ಮಾಡಿ ಇಟ್ಟಿರ್ತಾರೆ. ನಿಮ್ಗೆ ಯಾವುದೇ ವಿಧವಾದ ಐಟಮ್ಸ್ ಬೇಕಂದ್ರೂ ರೆಡಿಯಾಗಿರುತ್ತೆ ಸ್ನೇಹಿತರೆ. ಇದಲ್ಲದೇ CPVC ವಿಚಾರಕ್ಕೆ ಬಂದಾಗ ಅದಕ್ಕೂ ಒಂದು ಸಪ್ರೇಟ್ ಗೋಡನ್ ಅನ್ನೋದಿದೆ, ಅದು ವಿಡಿಯೋದಲ್ಲಿ ಮುಂದೆ ಬರುತ್ತೆ, ಅದನ್ನು ನೋಡಿ. ನೀವೇನು ಬಂದು ಇಲ್ಲಿ ವೆಯ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ಬಂದ್ರೆ ತಗೊಂಡು ಹೋದ್ರ ಅಷ್ಟೇ, ಇನ್ನೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇನ್ನು ಬನ್ನಿ CPVC ಗೋಡನ್ಗೆ ಹೋಗೋಣ, ಅಲ್ಲಿ ಬಂದು ಸ್ಟೋರೇಜ್ ಯಾವ ರೀತಿ ಇದೆ ಅಂತ ನೋಡೋಣ. ಇಲ್ಲಿ ನೋಡ್ತಿರ್ಬೋದು, ಇಲ್ಲೆಲ್ಲ ಬಂದು ಇರೋದು CPVC ಫಿಟ್ಟಿಂಗ್ಸ್ ಸ್ನೇಹಿತರೆ. ನಿಮಗೆ ಆಲ್ರೆಡಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ ರೆಡಿಯಾಗಿರ್ತದೆ ನೋಡಿ. ನಾವೇನೋ ಸುಳ್ಳು ಯಾಕಂತ ಹೇಳಿದ್ರೆ ಅಂಗಡಿಗಳಿಗೆಲ್ಲ ಹೋಗಿ ನಾವು ವೆಯ್ಟ್ ಮಾಡಬೇಕು ಅದು ಇದು ಅಂತ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ರೆಡಿಯಾಗಿರ್ತದೆ. ಬಂದು ಕೊಟೇಶನ್ ಹಾಕ್ಸಿದ್ರೆ ತಗೊಂಡು ಹೊರಟ್ರೆ ಕಾಸು ಕೊಟ್ಬಿಟ್ಟು ಅಷ್ಟೇ ಪಿಕ್ಚರ್. ನೋಡಿ ಎಷ್ಟು ಕ್ವಾಂಟಿಟಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ ರೆಡಿಯಾಗಿರೋದು ಐಟಮ್ಸು ಇಲ್ಲೆಲ್ಲ ಬಂದು ಸ್ಟೋರೇಜ್ ಅನ್ನೋದನ್ನು ಮಾಡಿರ್ತಾರೆ. ಇದಲ್ಲದೇ ಇದರ ಕ್ವಾಲಿಟಿ ನಾನು ಮಾತ್ರ ಹೇಳಿದ್ರೆ ಸಾಲದು, ಅಲ್ಲಿ ಮಾರೋಂಥವ್ರು ಹೇಳ್ಬೇಕಲ್ಲ. ಸೊ ಅಲ್ಲಿ ಹೋಗೋಣ ಬನ್ನಿ ಸ್ನೇಹಿತರೆ. ಫ್ಯಾಕ್ಟ್ರಿ ಹತ್ರ ಏನೋ ಹೋಗಿ ವಿಡಿಯೋ ಮಾಡ್ಬಿಟ್ಟೆ, ಎಲ್ಲಿ ಸೇಲ್ ಮಾಡ್ತಾ ಇದ್ರೆ ಅಲ್ಲಿಗೆ ಡೈರೆಕ್ಟ್ ಆಗಿ ಹುಡ್ಕೊಂಬಂದಿನಿ, ಫೀಡ್ಬ್ಯಾಕ್ ತಗೋಬೇಕು ಅಂತ ಹೇಳ್ಬಿಟ್ಟು. ನಮಸ್ಕಾರ ಶೆಟ್ಜಿ. ನಮಸ್ತೆ ಸರ್. ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು? ಸರ್ ನಮ್ಮ ಹೆಸರು ರಮೇಶ್ ಅಂತ, ಮಾತಾಜಿ ಎಲೆಕ್ಟ್ರಿಕಲ್ ನಂಜನಗೂಡು. ಶೆಟ್ಜಿ, ಈಗ ರಿಕೋಲೆಕ್ಷನ್ ಒಂದು ಫ್ಯಾಕ್ಟ್ರಿಗೆ ಹೋಗಿದ್ದೆ, ಅಲ್ಲಿ ಬಂದು ನನ್ನ ವಿಡಿಯೋ ಎಲ್ಲ ಮಾಡೋದಕ್ಕೆ ಕರೆದಿದ್ರು. ನಾನು ಇಲ್ಲೆಲ್ಲ ಸೇಲ್ ಮಾಡ್ತಾ ಇದ್ರು ಆಲ್ರೆಡಿ ನಂಜನಗೂಡು ಇದೆಲ್ಲ. ಬನ್ನಿ ನೀವು ಕರ್ಕೊಂಡು ಹೋಗ್ತೀವಿ, ಡೈರೆಕ್ಟ್ ಆಗಿ ಅವ್ರ ಹತ್ರನೇ ಮಾತಾಡ್ಕೊಳ್ಳಿ ಅಂದ್ರು. ಸೊ ಅವರು ವಿಚಾರ ಬಿಟ್ಟಾಕ್ರಿ, ಇವಾಗ ನೀವು ಮಾತಾಡ್ಕೊಳ್ಳೋಣ. ನಮ್ಮ ಪಬ್ಲಿಕ್ ನೀವು ಸೇಲ್ ಮಾಡೋರು. ಓಕೆ, ಎಷ್ಟು ವರ್ಷಗಳಿಂದ ನೀವು ಸೇಲ್ ಮಾಡ್ತಾ ಇದ್ದೀರಿ? ನಾವು ಒಂದು 4-5 ವರ್ಷದಿಂದ ಸೇಲ್ ಮಾಡ್ತಾ ಇದ್ದೀನಿ. ಅಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಚೆನ್ನಾಗಿದೆಯಾ ಸರ್ ಪ್ರಾಡಕ್ಟ್ಸ್? ಏನೆಲ್ಲ ಒಂದು ಪ್ರಾಡಕ್ಟ್ಸ್ ನೀವು ತರಿಸ್ಕೊಂತೀರಾ? ನಾವು ಟ್ಯಾಂಕ್ ತರಿಸ್ತೀವಿ, PVC ಫಿಟ್ಟಿಂಗ್ ತರಿಸ್ತೀವಿ,
CPVC ಫಿಟ್ಟಿಂಗ್ ತರಿಸ್ತೀನಿ ಹ್ಮ್. ಆಮೇಲೆ ಫಿಟ್ಟಿಂಗ್ ಸುಮಾರು ಐತೆ ಸರ್ ಅದು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಒಂದು ಕ್ವಾಲಿಟಿ ಕಂಪ್ಲೇಂಟ್ ಸರ್ ನಿಮ್ಮಲ್ಲಿ ಬಂದು ಈಗ ಜಾಸ್ತಿ ಸೇಲ್ ಆಗುವಂತ ಇವಾಗ ಅವ್ರ ಫ್ಯಾಕ್ಟ್ರಿ ಏನಾದ್ರು ಐಟಮ್ ಬರುತ್ತಲ್ಲ ಜಾಸ್ತಿ ಯಾವ್ದು ಸೇಲ್ ಆಗುತ್ತೆ ಸರ್ ಸರ್ PVC ಪೈಪು ಹಾ. ಟ್ಯಾಂಕು ಎಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಆಲ್ಮೋಸ್ಟ್ ಆಗುತ್ತೆ ಸರ್ ಸರ್ ಕ್ವಾಲಿಟಿಯಲ್ಲಿ ಏನಾದ್ರು ನಿಮ್ಗೆ ಹೆಂಗ್ ಅನ್ಸುತ್ತೆ ಕಾಂಪ್ರಮೈಸ್ ಆಗೋ ತರ ಏನೋ ಇಲ್ಲ ತಾನೆ ಚೆನ್ನಾಗಿದೆಯಾ ಕಾಂಪ್ರಮೈಸೇಷನ್ ಏನಿಲ್ಲ ಸರ್ ಕ್ವಾಲಿಟಿ ಚೆನ್ನಾಗಿದೆ ಸರ್ ಚೆನ್ನಾಗಿದೆ. ಕಂಪ್ಲೇಂಟ್ ಇಲ್ಲ ಕಂಪ್ಲೇಂಟ್ ಏನಿಲ್ಲ ಕಸ್ಟಮರ್ ಅದೇ ಬಂದು ಕೇಳ್ತಾರೆ ಕಸ್ಟಮರ್ ಕೇಳ್ತಾರಾ ಡೈರೆಕ್ಟ್ ಕೊಡಿ ಅಂತ ಕೇಳ್ತಾರೆ ಸರ್ ಥ್ಯಾಂಕ್ ಯು ಎಷ್ಟೊಂದು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಓಕೆ ಸರ್ ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮೂರು ನನ್ನ ಹೆಸರು ಮಧುರಾಮ್, ಊರು ನಂಜನಗೂಡು. ನಂಜನಗೂಡು ಹಾ. ಚರ್ಜೆ ಈಗ ಒಂದು ರಿಕೋಲೆಕ್ಸ್ ಅಂತ ಒಂದು ಕಂಪ್ನಿಗೆ ಹೋಗಿದೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಗೆ ಇಲ್ಲಿ ಸರ್ ಅಲ್ಲಿ ಪೈಪುಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಇಲ್ಲಿ ಬಂದು ನಿಮ್ಮ ಅಂಗಡಿಯಲ್ಲಿ ನೋಡಿದ್ರೆ ಹಾ. ಆಚೆ ಕಡೆ ಎಲ್ಲ ರಿಕೋಲೆಕ್ಸ್ ಐಟಮ್ ಪೈಪ್ ಮಾಡ್ತಿದ್ರು ಎಲ್ಲ ರಿಕೋಲೆಕ್ಷನ್ ಮಾಡ್ತೀವಿ ನಾವು. ಇವಾಗ ಎಷ್ಟು ವರ್ಷಗಳಿಂದ ನೀವು ಈ ರಿಕೋಲೆಕ್ಸ್ ಕಂಪ್ನಿ ಪೈಪುಗಳನ್ನ ಮಾಡ್ತಾ ಇದ್ದೀರಾ ನಾನು ಟ್ಯಾಂಕ್ ಒಂದು 10 ವರ್ಷದಿಂದ ಮಾಡ್ತಾ ಇದೀನಿ. ಹಾ. ಪೈಪು ಗೀಪ್ ಎಲ್ಲ ಮಾಡ್ತಾ ಇದೀವಿ. ನಮ್ಗೆ ಏನ್ ಕಂಪ್ಲೇಂಟ್ ಇಲ್ಲ. ಕಂಪ್ಲೇಂಟ್ ಸೂಪರ್ ಕ್ವಾಲಿಟಿ ಇದೆ. ಹಾ. ಇದಂತ ಚೆನ್ನಾಗಿದೆ ಕ್ವಾಲಿಟಿ. ಮಾರಾಗೂ ಇಂಟ್ರೆಸ್ಟ್ ಚೆನ್ನಾಗಿರುತ್ತೆ. ಹ್ಮ್. ಕ್ವಾಲಿಟಿ ಬಗ್ಗೆ ಮಾತಾಡಂಗಿಲ್ಲ. ಮಾತಾಡಂಗಿಲ್ಲ ಹಾ. ಈಗ ನಿಮ್ಮಲ್ಲಿ ನೋಡೋದಾದ್ರೆ ರಿಕೋಲೆಕ್ಸ್ ಕಂಪ್ನಿದು ಜಾಸ್ತಿ ಹೋಗೋ ಐಟಮ್ ಏನಿದೆ ಜಾಸ್ತಿ A to Z ಟ್ಯಾಂಕ್ ಇದೆ, ಫಿಟ್ಟಿಂಗ್ಸ್ ಇದೆ, ಪೈಪ್ಸ್ ಇದೆ, ಹಾ. CPVC ಕೋಲ್ಡ್. ನಾನು ಅಲ್ಲಿ ನೋಡ್ದಂಗೆ ಇವಾಗ ಆಲ್ಮೋಸ್ಟ್ ಯಾವ ಪೈಪ್ನು ಬಿಟ್ಟಿಲ್ಲ ಅವರು ಎಲ್ಲಾ ಪೈಪ್ಗಳನ್ನು ಇಟ್ಬಿಟ್ಟಿದ್ದಾರೆ PVC UPVC ಎಲ್ಲ ಹೋಗುತ್ತೆ. ಎಲ್ಲ ಯಾವ್ದು ಹೋಗಲ್ಲ ಅಂತಿಲ್ಲ. Okay. ಬಟ್ ಟ್ಯಾಂಕ್ ಮತ್ತೆ PVC ಪೈಪ್ ಫುಲ್ ಪೈಪ್ ಚೆನ್ನಾಗಿದೆ ಸರ್ ಫಿಟ್ಟಿಂಗ್ಸ್ ಇದೆ. ಫಿಟ್ಟಿಂಗ್ಸ್ ಇದೆ ಯಾಕಂತ ಹೇಳಿದ್ರೆ ನಾವು ಫ್ಯಾಕ್ಟ್ರಿನಲ್ಲಿ ವಿಡಿಯೋ ಮಾಡ್ಬಿಟ್ರಿ ಹಾ. ಕ್ವಾಲಿಟಿ ಗೊತ್ತಿರ್ಬೇಕಲ್ಲ ಸೇಲ್ ಮಾಡಿರೋರ್ಗೆ ಇಲ್ಲ, ಗೊತ್ತಿರುತ್ತಲ್ಲ quality ಬಗ್ಗೆ ಜನಗಳು ಕೇಳ್ತಾರ ಬಂದು ಕೇಳ್ತಾರೆ. ಆಮೇಲೆ ಕ್ವಾಲಿಟಿ ಬಗ್ಗೆ ಮಾತಾಡಂಗಿಲ್ಲ. ಚೆನ್ನಾಗಿದ್ರೆ ನಾವು ಮಾರೋದು, ಇಲ್ಲ ನಾವು ಮಾರಲ್ಲ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಓಕೆ ಸೆಟ್ಜಿ ನಿಮ್ಮ ಒಂದು ಅನಿಸಿಕೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಓಕೆ ಸರ್, ಥ್ಯಾಂಕ್ ಯು ಸರ್.